ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಒಂದು ಅಪ್ಲಿಕೇಶನ್ ಹಾಕಲು ಬಂದಿದೆ, ಅಂದರೆ ಫ್ರೀ ಕೋಚಿಂಗ್ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಅದು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ IAS, KS, FTA, ಪೊಲೀಸ್ ಕಾನ್ಸ್ಟೇಬಲ್, PSC ಹುದ್ದೆಗೆ ಏನಪ್ಪ ಅಂದರೆ ಓದ್ತಾ ಇದ್ರೆ ನಿಮಗೇನು ಕೋಚಿಂಗ್ ಇಲ್ಲಪ್ಪ ಅಂದರೆ ಫ್ರೀ ಕೋಚಿಂಗ್ ಕೊಡಲು ಇವಾಗ ಅರ್ಜಿಯನ್ನು ಕರೆದಿದ್ದಾರೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಓಕೆನಾ? ಏನಂತ ಅರ್ಜಿ ಕರೆದಿದ್ದಾರಪ್ಪ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬೆಂಗಳೂರಲ್ಲಿ ಏನಪ್ಪ ಅಂದರೆ ನಿಮಗೆ ಕೋಚಿಂಗ್ ಇರುತ್ತೆ. ಯಾವುದೇ ಥರ ನಿಮಗೆ ಆನ್ಲೈನ್ ಕೋಚಿಂಗ್ ಇರೋದಿಲ್ಲ, ಇದು ಬಂದ್ಬಿಟ್ಟು ಆಫ್ಲೈನ್ ಕೋಚಿಂಗ್ ಆಗಿರುತ್ತೆ. ಇದನ್ನು ಯಾವ ಥರ ನಾವು ಅಪ್ಲೈ ಮಾಡೋದು, ಯಾವ ಥರ ನಾನು ಇದಕ್ಕೆ ಫ್ರೀಯಾಗಿ ನಾವು ಹೋಗ್ಬೇಕಪ್ಪ ಅಂದರೆ ಮೊದಲನೇದಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಏನಿದೆಪ್ಪ ಅಂದರೆ ಬೆಂಗಳೂರಲ್ಲಿ ಇರೋದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಮಾರ್ಗದರ್ಶನದಲ್ಲಿ ಜೈನ್ಸ್ ಅಕಾಡೆಮಿ ವತಿಯಿಂದ ಕೆಂಗೇರಿ ಮಠದ ಆವರಣ ಮತ್ತು ಚಂದ್ರ ಲೇಔಟ್ ಶಾಖೆಯಲ್ಲಿ IAS, KS, PSI, FDA, STA ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಅರ್ಜಿಯನ್ನು ಕರೆದಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದು ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಏನಪ್ಪ, ಚಂದ್ರ ಲೇಔಟಲ್ಲಿ IAS ಮತ್ತು KS, PSI, STA, FTA ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಪ್ಪ ಅಂದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫ್ರೀ ಕೋಚಿಂಗ್ ಏನಪ್ಪ ಅಂದರೆ ಅರ್ಜಿಯನ್ನು ಕರೆದಿದ್ದಾರೆ. ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಯಾವ್ದಾರಪ್ಪ ಅಂದರೆ ಇದು ಬ್ರಾಂಚ್ ಬಂದ್ಬಿಟ್ಟು ಚಂದ್ರ ಲೇಔಟಲ್ಲಿ ಇದೆ. ಓಕೆ, ವಿಜಯನಗರದಲ್ಲಿ ಚಂದ್ರ ಲೇಔಟಲ್ಲಿ ಒಂದು ಬ್ರಾಂಚ್ ಇದೆ. ಇನ್ನೊಂದು ಕೆಂಗೇರಿ ಮಠದಲ್ಲಿ ಏನಪ್ಪ ಅಲ್ಲಿ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು, ಅಲ್ಲಿ ಕೂಡ ಕೋಚಿಂಗ್ ತಗೋಬೋದು. ಇದಕ್ಕೆ ಯಾವ ಥರ ಅರ್ಜಿ ಹಾಕಬೇಕಪ್ಪ ಅಂದರೆ ಅವ್ರು ಕೂಡ ತಿಳಿಸಿದ್ದಾರೆ. ಯಾವ ಥರ ಅಂದರೆ ಅಭ್ಯರ್ಥಿಗಳು ಆಯ್ಕೆಯಾದ ಶಿಕ್ಷಣಕ್ಕೆ ಅರ್ಹತೆ, ವೈಯಕ್ತಿಕ ಸಂದರ್ಶ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆ ಆಧಾರದ ಮೇಲೆ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಜುಲೈ 15ನೇ ತಾರೀಕು ಕೊನೆಯಾಗಿರುತ್ತೆ. ಹಾಗೆ ಮತ್ತು ಜುಲೈ 19ನೇ ತಾರೀಕು ಏನಪ್ಪ ರಂದು ಪ್ರವೇಶ ಪರೀಕ್ಷೆ ನಡೆಯಲಿದೆ. ಆಗಸ್ಟ್ 1ರಿಂದ ತರಗತಿ ಆರಂಭವಾಗಿದೆ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರಪ್ಪ ಅಂದರೆ ನೀವೇನಾದರೂ ಇದಕ್ಕೆ ಅಪ್ಲೈ ಮಾಡಬೇಕಪ್ಪ ಅಂದರೆ ವಿದ್ಯಾರ್ಥಿ ಏನಪ್ಪ ಅಂದರೆ ಶೈಕ್ಷಣಿಕ ಅರ್ಹತೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಪಾಸ್ ಆಗಬೇಕು. 2 ಪಾಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪ ನಿಮಗೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಏನಪ್ಪ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಇಲ್ಲಿ ಅವ್ರು ಕೊಟ್ಟಿದ್ದಾರೆ ರಾಜ್ಯ ಮಟ್ಟದಲ್ಲಿ ಏನಪ್ಪ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಏನೋ ಪಾಸ್ ಆದರೆ ಇದಕ್ಕೆ ನೀವು ಫ್ರೀ ಕೋಚಿಂಗ್ ಎಲಿಜಿಬಲ್ ಇರ್ತೀರ. ಅದು ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಅರ್ಜಿ ಕರೆದಿರೋ ದಿನಾಂಕ ಯಾವಪ್ಪ ಜುಲೈ 15ರ ಒಳಗೆ ಏನಪ್ಪ ನೀವು ಅಪ್ಲಿಕೇಶನ್ ಹಾಕಬೇಕು. ಇವತ್ತು ಬಂದುಬಿಟ್ಟು ಏನಪ್ಪ ಅಂದರೆ ಡೇಟ್ ಬಂದು 10ನೇ ತಾರೀಕು ಆಗಿರುತ್ತೆ. ಇನ್ನು ಏನಪ್ಪ ಅಂದರೆ 5 ದಿನ ಕಾಲ ಏನಪ್ಪ ಟೈಮ್ ಇದೆ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಏನಪ್ಪ ಅಂದರೆ ಜುಲೈ 15ರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಹಾಗೆ ಜುಲೈ 19ನೇ ತಾರೀಕು ಏನಪ್ಪ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅವರು ಕೊಟ್ಟಿದ್ದಾರೆ ಜುಲೈ 15ರೊಳಗೆ ಅಪ್ಲಿಕೇಶನ್ ಹಾಕಿ. ಹಾಗೆ ಜುಲೈ 19ನೇ ತಾರೀಕು ನಿಮಗೆ ಪರೀಕ್ಷೆ ಎಕ್ಸಾಮ್ ಏನಪ್ಪ ಅಂದರೆ ಪ್ರವೇಶ ಪರೀಕ್ಷಾ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆದರೆ ನೀವು ಪಾಸ್ ಆದರೆ ಏನಪ್ಪ ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಏನಪ್ಪ ಅಂದರೆ ನಿಮಗೆ ಕ್ಲಾಸಸ್ ಏನಪ್ಪ ಅಂದರೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗೋದ್ರಿಂದ ಕೂಡ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ನೀವೇನಾದರೂ ಇನ್ ಕೇಸ್ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಅಪ್ಲೈ ಮಾಡ್ಬೋದು. ಇನ್ ಕೇಸ್ ನೀವೇನು ಅಪ್ಲೈ ಮಾಡೋಕ್ಕೆ ಆಗಿಲ್ಲಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಅವ್ರದ್ದು ಏನಪ್ಪ ಅಂದರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಓಕೆ, ಇದ್ರ ಮುಖಾಂತರ ಏನಪ್ಪ ಕನೆಕ್ಟ್ ಮಾಡ್ಬೋದು. ಇನ್ ಕೇಸ್ ಏನಕ್ಕೆ ಕನೆಕ್ಟ್ ಮಾಡೋಕ್ಕೆ ಆಗಿಲ್ಲಪ್ಪ ಅಂದರೆ ಅದನ್ನು ಯಾವ ಥರ ಅಪ್ಲೈ ಮಾಡೋದು ಕೂಡ ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ, ಯಾವ ಥರ ಅಪ್ಲೈ ಮಾಡೋದು ಅಂತಂದು. ಓಕೆ, ಇವಾಗ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಡೈರೆಕ್ಟ್ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ? ಇವ್ರದ್ದೊಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ಇವ್ರದ್ದೆಲ್ಲ ಏನಪ್ಪ ಅಂದರೆ ಯಾರು ಎಷ್ಟು ಎಕ್ಸಾಮ್ ಪಾಸ್ ಆಗಿರೋದು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದರೆ ಅದನ್ನ ನೋಡ್ಕೋಬೋದು. ನೋಡ್ಕೊಂಡು ಏನೋ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬಂದಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಹೋಗ್ಬೋದು ವಿಶ್ವ ಒಕ್ಕಲಿಗ ಮಹಾಸಂಸ್ಥೆ ಮಠ ಕಡೆಯಿಂದ ಏನಪ್ಪ ನಿಮಗೆ ಫ್ರೀ ಕೋಚಿಂಗ್ ಕೊಡಲು ಇವಂಗೆ ಏನಪ್ಪ ಅಂದರೆ ಇವಾಗ ನಿರ್ಧರಿಸಿದ್ದಾರೆ. ಇದು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ UPSC, KS, ಗ್ರೂಪ್ C ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್. ಅಂದರೆ ನೀವೇನಪ್ಪ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಬೇಕಪ್ಪ ಅಂದರೆ ನಿಮಗೆ ಫ್ರೀಯಾಗಿ ಕೋಚಿಂಗ್ ಬೇಕಪ್ಪ ಅಂದರೆ ನಿಮಗೆ ಈ ಎಂಟ್ರೆನ್ಸ್ ಎಕ್ಸಾಮ್ ಕಂಪಲ್ಸರಿ ಬರಲೇಬೇಕು. ಅವರು UPSC, KS, ಗ್ರೂಪ್ C ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸ್ಕಾಲರ್ಶಿಪ್ 2026 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ಅಲ್ವಾ, ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ರೀರೇಟ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದಮೇಲೆ ಅದನ್ನ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗಬೇಕು. ಇದು ಅವ್ರದ್ದು ರಿಜಿಸ್ಟ್ರೇಷನ್ ಮಾಡಲು ಏನಪ್ಪ ಅಂದರೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ, ಅದನ್ನು ಕ್ಲಿಕ್ ಮಾಡ್ತಾ ಹೋಗಬೇಕು. ಇಲ್ಲಿ ಏನಪ್ಪ ಆಟೋಮೆಟಿಕ್ಕಾಗಿ ನಿಮ್ದು ಏನಪ್ಪ ಅಂದರೆ ನಿಮ್ಮದು ಇಮೇಲ್ ಬಂದಿರುತ್ತೆ. ಜಸ್ಟ್ ಇಲ್ಲಿ ಫಿಲ್ ಮಾಡೋಕ್ಕೂ ನಿಮ್ಮದು ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೇಮ್ ಕೇಳುತ್ತೆ, ನೇಮ್ನ ಎಂಟ್ರಿ ಮಾಡಿಕೊಂಡು ಕೆಳಗೆ ಬನ್ನಿ. ಕೆಳಗೆ ಬಂದಮೇಲೆ ಇಲ್ಲಿ ಮೇಲ್ ಐಡಿ ಅಂದರೆ ನಿಮ್ಮದು ಯಾವುದು ನಾರ್ಮಲಾಗಿ ಯೂಸ್ ಮಾಡ್ತೀರಾ ಆ ಮೇಲ್ ಐಡಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಒಂದು ಫಾದರ್ ನಂಬರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ.
ಫಾದರ್ ನೇಮ್ ಎಂಟ್ರಿ ಮಾಡ್ಕೊಂಡು ಆದಮೇಲೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಎಂಟ್ರಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೆಳಗೆ ಡಿಸ್ಟಿಕ್ ಅಂತ ಇದೆಯಲ್ವ, ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಯಾವ ಡಿಸ್ಟಿಕ್ಕು ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮ್ಮದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದೆ ಅಂತ ಕೇಳ್ತಾ ಇದ್ದೀರಾ. ನಿಮ್ಮದು ಈಗ ಫೈನಲ್ ಆಗಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮ್ಮದು ಎಜುಕೇಷನ್ ಅಂದರೆ ನೀವು ಎಜುಕೇಷನ್ ಮಾಡಿದ್ರೆ ಕನ್ನಡ ಮಾಡಿದ್ರೆ ಇಲ್ಲಿ ಇಂಗ್ಲೀಷ್ ಮಾಡಿದ್ರೆ ಕೇಳ್ತೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀರಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಕೋಚಿಂಗ್ ರಿಕ್ವೈರ್ಡ್ ಅಂದರೆ ನಿಮ್ಮದು ಕೋಚಿಂಗ್ ಬೇಕಲ್ವಾ, ನೀವು ಯಾವ ಕೋಚಿಂಗ್ ಅಪ್ಲೈ ಮಾಡ್ತಾ ಇದ್ದೀರಾ, IAS ಕೋಚಿಂಗ್ ಬೇಕಾ, KS ಕೋಚಿಂಗ್ ಬೇಕಾ, ಇಲ್ಲ ಗ್ರೂಪ್ ಸಿ ಕೋಚಿಂಗ್ ಬೇಕಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಯಾವ ಕೋಚಿಂಗ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು IAS ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೀವು ಯಾವ ಅಕಾಮಿಡೇಷನ್ ಅಂದರೆ ನಿಮ್ಗೆ ಏನಾದರೂ ಉಳ್ಕೊಳ್ಳೋ ಪ್ಲೇಸ್ ಇದೆ ಅಂದರೆ PG ರೂಮ್ ಇದೆ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಕೇಸ್ ಏನು ಇದನ್ನೇ ಅಂದರೆ ಏನಪ್ಪ ಅಂದರೆ ನೋ ಅಂತ ಹಾಕೊಳ್ಳಿ. ಇನ್ ಕೇಸ್ ನಿಮಗೆ ಬೇಕಪ್ಪ ಅಂದರೆ ಎಸ್ ಅಂತ ಹಾಕೊಳ್ಳಿ. ನಿಮ್ಗೆ ಏನೋ ಇಲ್ಲಿ ಬೇಕಪ್ಪ ಅಂದರೆ ನೀವು ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಬೇಡಪ್ಪ ಅಂದರೆ ನೋ ಅಂತ ಹಾಕೋಬೋದು. ಹಾಕೊಂಡಾದ್ಮೇಲೆ ಏನಪ್ಪ ಅಂದರೆ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅಂದರೆ ನಿಮ್ದೇನೋ ಒಂದು ಪಾರ್ಸಲ್ ಸೈಜ್ ಫೋಟೋನ ಇಲ್ಲಿ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಅಡ್ರೆಸ್ ಪ್ರೂಫ್ ಅಪ್ಲೋಡ್ ಅಂತ ಕೇಳ್ತಾ ಅಂದರೆ ನಿಮ್ದು ಯಾವುದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಕೇಳ್ತಾ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಅಡ್ರೆಸ್ ಪ್ರೂಫ್ ಅಪ್ಲೋಡ್ ಮಾಡಬೇಕು. ಅಂದರೆ ನಿಮ್ದು ಅಡ್ರೆಸ್ ಪ್ರೂಫ್ ಯಾರು ಸೆಲೆಕ್ಟ್ ಮಾಡಿದಿರಲ್ವ, ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ದು ಆಧಾರ್ ಕಾರ್ಡ್ ಏನಪ್ಪ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ನೆಕ್ಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಏನು ಮಾಡೋದು ಅಂತ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕೋಚಿಂಗ್ ಫಾರ್ IAS KS ಗ್ರೂಪ್ಸ್ ಏನಪ್ಪ ಅಂದರೆ ನೀವು ಫೈನಲ್ ಆಗಿ ಏನಪ್ಪ ಅಂದರೆ ಸಬ್ಮಿಟ್ನಾಗ ಕಂಪ್ಲೀಟ್ ಮಾಡಿದ್ದೀರಾ. ಇನ್ ಕೇಸ್ ನೀವೇನು ಸಬ್ಮಿಟ್ ಮಾಡುವಾಗ ರಾಂಗ್ ಆಗಿ ಸಬ್ಮಿಟ್ ಮಾಡಿದರೆ ಇಲ್ಲಿ ಸಬ್ಮಿಟ್ ಅನ್ನೋದು ರೆಸ್ಪಾನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇನ್ನೊಂದ್ಸಲ ಏನಪ್ಪ ಅಂದರೆ ರೆಸ್ಪಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇನ್ನೊಂದ್ಸಲ ಏನಪ್ಪ ಇನ್ನೊಂದ್ಸಲ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದು ಕೂಡ ಆಪ್ಷನ್ ಕೊಟ್ಟಿದ್ದೀವಿ. ಓಕೆ, ಇನ್ ಕೇಸ್ ನೀವೇನೋ ತಪ್ಪು ಮಾಡಿದ್ರೆ ಮಾತ್ರ ನೀವು ಇನ್ನೊಂದ್ಸಲ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಏನಪ್ಪ ಅಂದರೆ ಫ್ರೀ ಕೋಚಿಂಗ್ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.